ಅತ್ತ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತಗಳ್ಳತನವಾಗಿದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಅಂಥದ್ದೇನೂ ಆಗಿಲ್ಲ, ಇದೆಲ್ಲವೂ ಕೂಡ ಬಂಡಲ್ ಬೋಗಸ್ ಟುಸ್ ಪಟಾಕಿ ಅಂತ ಹೇಳ್ತಾ ಇದೆ. ಆದರೆ ಗ್ರೌಂಡ್ನಲ್ಲಿ ರಿಯಾಲಿಟಿ ಏನಿದೆ? TV9 ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿದರೆ ಯಾರ್ಯಾರ ಹೆಸರನ್ನ ಉಲ್ಲೇಖಿಸಿ ಆರೋಪ ಮಾಡಲಾಗಿತ್ತು ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದೇ ರೀತಿ ಸ್ಥಳಕ್ಕೆ ತೆರಳಿ ಅಲ್ಲಿನ ವಸ್ತುಸ್ಥಿತಿಯನ್ನು ನಾವು ನಿಮ್ಮ ಮುಂದೆ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಈ ಎಕ್ಸ್ಕ್ಲೂಸಿವ್ ಆದಂಥ ವರದಿ ನಿಮಗೋಸ್ಕರ. The Bangalore Central Lok Sabha election was stolen. But her first name is Shakun Rani. So she becomes a voter twice. She actually votes twice. She actually votes twice. TV9 ಅವರು ಮಾಡಿರುವಂತ ಆರೋಪ ಸರಿನಾ ಅನ್ನೋದರ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಶಕುನ್ ರಾಣಿ ಅನ್ನುವಂತಹ ಒಂದು 70 ವರ್ಷದ ಮಹಿಳೆಯೊಬ್ಬರು 2 ಬಾರಿ ಮತದಾನ ಮಾಡಿದ್ದಾರೆ, ಒಂದೇ ಚುನಾವಣೆಯಲ್ಲಿ ಅನ್ನುವಂತ ಆರೋಪವನ್ನ ಮಾಡಿದ್ರು. But her first name is Shakun Rani. So she becomes a voter twice. She actually votes twice. इस चीज की मैं कैसे साक्षी बन सकती हूँ जब मैंने वोट एक ही बार किया है? हो ही नहीं सकता, इनको तो एक बार भी घर से बाहर निकलना भी मुश्किल है. अगर राहुल गांधी 5 लाख रुपए ला करके दें इनको और फिर भी ये बाहर नहीं निकलेंगे. ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಮಾಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ TV9 ರಿಯಾಲಿಟಿ ಚೆಕ್ ನಡೆಸಿದೆ. ರಾಹುಲ್ ಗಾಂಧಿ ಆರೋಪಿಸಿದ್ದ ಪ್ರಮುಖ ಪ್ರಕರಣಗಳ ವಾಸ್ತವ ಏನು, TV9ನ ರಿಯಾಲಿಟಿ ಚೆಕ್ ನಲ್ಲಿ ತಿಳಿದು ಬಂದಿದ್ದೇನು ಅನ್ನೋದರ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅವರು ಮಾಡಿದಂತ ಒಂದು ಆರೋಪ ಶಕುನ್ ರಾಣಿ ಇದ್ದು ನೋಡಿ, ಈಕೆ 2 ಬಾರಿ ಮತ ಹಾಕಿದಾಳೆ ಅನ್ನುವಂತ ಮಾತನ್ನು ಕೂಡ ರಾಹುಲ್ ಗಾಂಧಿ ಹೇಳಿದ್ರು. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಮಾತಾಡಿದ್ದಾರೆ ಶಕುನ್ ರಾಣಿ ಅವ್ರನ್ನ, ಏನ್ ಹೇಳ್ತಾರೆ ನೋಡೋಣ. ರಾಹುಲ್ ಗಾಂಧಿ ಮಾಡಿದ ಮೊದಲ ಆರೋಪ ಏನಂದ್ರೆ 70 ವರ್ಷದ ಮಹಿಳೆ ಶಕುನ್ ರಾಣಿ ಅನ್ನೋರು 2 ಬಾರಿ ಮತದಾನ ಮಾಡಿದ್ದಾರೆ ಅನ್ನೋದು. ಮಾದೇವಪುರದ 341ನೇ ಮತಗಟ್ಟೆಯಲ್ಲಿ ಈ ಅಕ್ರಮ ನಡೆದಿದೆ ಅಂತ ರಾಹುಲ್ ಹೇಳಿದ್ದರು. ಆದರೆ TV9 ತಂಡ ಈ ಮಹಿಳಾ ಮತದಾರರನ್ನ ಸಂಪರ್ಕಿಸಿದಾಗ ಅವರು ಈ ಆರೋಪವನ್ನ ನಿರಾಕರಿಸಿದ್ದಾರೆ. ऐसा आरोप राहुल गांधी जी कर रहे हैं, आप क्या बोलना चाहते हैं? नहीं, मैं बस इतना ही कह सकता हूँ कि ये कुछ और प्रॉब्लम हो सकती है. हो सकता है कि कुछ भी हो सकता है, हमें नहीं पता. मतलब इसके बारे में हम नहीं कह बता सकते. मैं एक बार में मुश्किल से जाती हूँ, मुझे जाने का इंटरेस्ट ही नहीं है इतना. वहाँ जाके 2 घंटे लाइन में खड़े रहो फिर वोट डाल लो. मुझे कौन सी कोई मेरी रिश्तेदारी थोड़ी है कि जो मैं वहाँ डाल के आऊंगी वोट 4 बार. The Bangalore Central Lok Sabha election was stolen. Here is 68 voters in a brewery. ರಾಹುಲ್ ಗಾಂಧಿ ಆರೋಪಿಸಿದ 2ನೇ ಪ್ರಕರಣ ಅಂದ್ರೆ ಮಾದೇವಪುರದ 153 BR ಸ್ಟ್ರೀಟ್ ವಿಳಾಸದಲ್ಲಿ 68 ಮತದಾರರಿದ್ದಾರೆ ಅನ್ನೋದು. ರಾಹುಲ್ ಉಲ್ಲೇಖಿಸಿದ ಈ ಸ್ಥಳಕ್ಕೆ TV9 ತಂಡ ಭೇಟಿ ನೀಡಿದಾಗ ಅದು ಪಕ್ಕಾ ಕಮರ್ಷಿಯಲ್ ಕ್ಲಬ್ ಇರುವ ಕಟ್ಟಡ ಅನ್ನೋದು ತಿಳಿದು ಬಂದಿದೆ. ಇಲ್ಲಿ ಯಾವ ಮತದಾರರು ಇಲ್ಲ ಅಂತ ಕ್ಲಬ್ನ ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ. ಬಹು ಮುಖ್ಯವಾಗಿ ನೋಡೋದಾದ್ರೆ ಇದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರತಕ್ಕಂತಹ ಪ್ರದೇಶ. ಈ ಒಂದು ಕಮರ್ಷಿಯಲ್ ಕಟ್ಟಡದಲ್ಲಿ ಹೇಗೆ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಲಾಯಿತು ಅನ್ನುವಂಥದ್ದು ಈಗ ಕುತೂಹಲ ಕೆಳಿಸಿರುವಂತಹದ್ದು. ಇಲ್ಲಿನ ಜನರಲ್ ಮ್ಯಾನೇಜರ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡಿದ್ವಿ. ಆದರೆ TV9 ಜೊತೆ ಅವರು ಮಾತಾಡಲಿಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ದೂರವಾಣಿ ಮೂಲಕ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಮತದಾರರು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಆರೋಪಿಸಿದ್ದ 3ನೇ ಪ್ರಕರಣ ಮಾದೇವಪುರ ಕ್ಷೇತ್ರದ ಮುನ್ರೆಡ್ಡಿ ಗಾರ್ಡನ್ ನಲ್ಲಿರುವ 35ನೇ ನಂಬರ್ ಮನೆಯಲ್ಲಿ 80 ಜನ ಮತದಾರರಿದ್ದಾರೆ ಅನ್ನೋದು. ಇಷ್ಟು ಸಣ್ಣ ಮನೆಯಲ್ಲಿ 80 ಜನ ವಾಸಿಸೋಕೆ ಹೇಗ್ ಸಾಧ್ಯ ಅಂತ ರಾಹುಲ್ ಪ್ರಶ್ನಿಸಿದ್ದರು. TV9 ರಿಯಾಲಿಟಿ ಚೆಕ್ ನಡೆಸಿದಾಗ ಆ ಮನೆ ಕೇವಲ 10/15 ಅಳತೆಯುಳ್ಳದ್ದು ಅಂತ ತಿಳಿದು ಬಂದಿದೆ. ಮನೆಯ ಮಾಲೀಕ ಜಯರಾಮ್ ರೆಡ್ಡಿ TV9 ಜೊತೆ ಮಾತನಾಡಿ ನಮ್ಮ ಮನೆಯಲ್ಲಿ 80 ಜನ ಯಾರು ವಾಸ ಇಲ್ಲ ಅಂತ ಹೇಳಿದ್ದಾರೆ. ಇದೇ ರಾಹುಲ್ ಗಾಂಧಿ ಅವರು ತೋರಿಸಿದಂತ ಹೇಳಿದಂತ ದಾಖಲೆ ಬಿಡುಗಡೆ ಮಾಡಿದಂತ ಮನೆ ನಂಬರ್ 35 ಇದೇ ಮನೆ ನಂಬರ್ ಅಲ್ಲೇ ಈ ಒಂದು ವಿಳಾಸ ಇದೆ. 35 ಹೌಸ್ ನಂಬರ್ ವಿಳಾಸದಲ್ಲೇ 80 ಜನ ವೋಟರ್ ಐಡಿಯನ್ನ ಮಾಡಿಸ್ಕೊಂಡು ಮತದಾನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರೋದು 35 ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಇಬ್ರಿಬ್ರು ಇರೋದು. ಇಬ್ರಿಬ್ರು ಮನೆ, ಒಂದು ಮನೇಲಿ ಇಬ್ರಿಬ್ರು ಇದ್ರೆ 70 ಮನೆ ಆಯಿತು, 70 ಜನ ಆಯಿತು. 70 ಜನದಲ್ಲಿ 80 ಜನ ಎಲ್ಲಿಂದ, ಒಂದೇ ಮನೆಯಲ್ಲಿ ಎಲ್ಲಿಂದ ಬರೋಕ್ಕಾಗುತ್ತೆ 80 ಜನ? ಅದೇನೇ ಇರಲಿ, ಈ ಎಲ್ಲ ಗೊಂದಲಗಳಿಗೂ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಬೇಕಿದೆ. ಸುನಿಲ್ ಜೊತೆಗೆ ಹರೀಶ್, TV9 ಬೆಂಗಳೂರು.